ಬೀದರ್ನಲ್ಲಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲ್ಲೆ ಮಾಡಿದ್ದ ಅನ್ಯ ಕೋಮಿನ ಸುಮಾರು 8 ಜನ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಸದ್ಯ ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಮಾಡಿದ್ದಾರೆ, ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಬಾಂಡ್ ಮೇಲೆ ಬಿಡುಗಡೆ ಮಾಡಿದ್ದಾರೆ ಪೊಲೀಸರು. 7 ಜನಕ್ಕೂ ಅಧಿಕ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದ್ದು, ಹಲ್ಲೆಗೊಳಗಾದ ವಿದ್ಯಾರ್ಥಿ ಕೊಟ್ಟ ದೂರಿನ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, GND ಎಂಜಿನಿಯರಿಂಗ್ ಕಾಲೇಜಲ್ಲಿ ಆಗಿದ್ದಂತಹ ಘಟನೆ ಇದು. ಆ ಘಟನೆ ಖಂಡಿಸಿ ಇವತ್ತು ಹಿಂದೂ ಸಂಘಟನೆಗಳು ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾವೆ. ಗಮನಿಸ್ತಾ ಇದ್ದೀರಿ ಕಾಲೇಜಿನ ಮುಂದಿನ ಚಿತ್ರಣವನ್ನ ಹೇಗಿದೆ ಅಂತ. ಬೀದರ್ನಲ್ಲಿ ಇದು ವಿದ್ಯಾರ್ಥಿಗಳ ಮಧ್ಯ ಮಾರಾಮಾರಿಯಾಗಿದ್ದ ಪ್ರಕರಣ. ಅನ್ಯ ಕೋಮಿನ ಸುಮಾರು 8 ಜನ ವಿದ್ಯಾರ್ಥಿಗಳನ್ನ ಪೊಲೀಸರು ತಕ್ಷಣವೇ ವಶಕ್ಕೆ ಪಡೆದಿದ್ರು. ಅದಾದ್ಮೇಲೆ ಹಲ್ಲೆ ಮಾಡಿದಂತಹ ಮುಸ್ಲಿಂನ ಸುಮಾರು 8 ಜನ ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಅದಾದ್ಮೇಲೆ ಸ್ಟೇಷನ್ ಬೇಲನ್ನ ಕೊಟ್ಟು ಬಿಟ್ಟು ಕಳಿಸಿದ್ರು. ಈ ಒಂದು ಪ್ರಕರಣದಲ್ಲಿ 17 ಜನಕ್ಕೂ ಅಧಿಕ ವಿದ್ಯಾರ್ಥಿಗಳ ಮೇಲೆ ಎಫ್ಐಆರ್ ಆಗಿತ್ತು. ಈಗ ಬಿಟ್ಟು ಕಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಂಘಟನೆಗಳು ಘಟನೆಯನ್ನ ಖಂಡಿಸಿ ಪ್ರತಿಭಟನೆಗೆ ಮುಂದಾಗಿವೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೀಡ್ತಾರೆ. ಮಲ್ಲಿಕಾರ್ಜುನ್, ಸದ್ಯ ಕಾಲೇಜಿನ ಮುಂಭಾಗ ಚಿತ್ರಣ ಹೇಗಿದೆ? ಈಗ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಏನ್ ಕಾರಣ ಕೊಡ್ತದೆ, ಏನ್ ಆಗ್ಬೇಕಂತೆ ಇವಾಗ ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತ ವಿದ್ಯಾ, ಏನು ಪ್ರಮುಖವಾಗಿ ನಿನ್ನೆ ಏನು ಮಧ್ಯಾಹ್ನ ಸಮಯದಲ್ಲಿ ಒಂದು ಖಾಸಗಿ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಹಾಡಿನ ಸಂಬಂಧಪಟ್ಟಂಗೆ ಅಂದರೆ ಜೈ ಶ್ರೀರಾಮ್ ಹಾಡು ಹಾಕಿದ್ದಾರೆ ಎನ್ನುವ ಕಾರಣಕ್ಕೆ ಏನು ಒಂದು ಅನ್ಯ ಕೋಮಿನ ಏನೋ ಒಂದು ವಿದ್ಯಾರ್ಥಿಗಳು ಒಂದು ಮಾರಾಮಾರಿ ಮಾಡಿರುವಂಥದ್ದು, ಅಂದರೆ ಹಲ್ಲೆ ಮಾಡಿರುವಂಥದ್ದು. ಹೀಗಾಗಿ ಆ ಒಂದು ಮಾರಾಮಾರಿ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿ ಈಗಾಗಲೇ ಏನು ಒಂದು ಹಿಂದೂ ಒಂದು ಒಂದು ವಿದ್ಯಾರ್ಥಿಗಳು ಇದ್ದರು, ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಸೊ ಹಾಗಾಗಿ 17 ಜನ ಏನೋ ಒಂದು ಸ್ಟೂಡೆಂಟ್ಗಳು ಮತ್ತು ಅದಕ್ಕೂ ಅಧಿಕ ಜನರ ಮೇಲೆ ಒಂದು ಏನೋ ಒಂದು ಕೇಸ್ ಆಗಿ ಸಂಬಂಧಪಟ್ಟಂಗೆ ಒಂದು ಏನು ವಶಕ್ಕೆ ತೆಗೆದುಕೊಂಡು 8 ಜನನ ಬಾಂಡ್ ಮೇಲೆ ಅಂದರೆ ಠಾಣಾ ಬಾಂಡ್ ಮೇಲೆ ಬಿಡುಗಡೆ ಮಾಡಿದ್ರು. ಅದಾದ ಬಳಿಕ ಕೂಡ ಅವರು ಕೂಡ ಅಂದರೆ ಅನ್ಯ ಕೋಮಿನ ಒಂದು ಸ್ಟೂಡೆಂಟ್ಗಳು ಕೂಡ ಒಂದು ಕೌಂಟರ್ ಕೇಸನ್ನು ಮಾಡಿದ್ರು. ಅಂದರೆ ಆ ಒಂದು ಜೈ ಶ್ರೀರಾಮ್ ಹಾಡಾಕಿದ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ಮಾಡಿದ್ರು. ಹಾಗಾಗಿ ನಾವು ಒಂದು ಅಲ್ಲೇ ಮಾಡಿದ್ದೀವಿ ಎನ್ನುವಂಥದ್ದು ಒಂದು ಟಾಂಗನ್ನು ಕೊಟ್ಟಿದ್ರು. ಹೀಗಾಗಿ ಒಂದು ಒಟ್ಟು ಸಂಬಂಧಪಟ್ಟಂಗೆ 2 ಪ್ರಕರಣಗಳು ಪ್ರತ್ಯೇಕ ಕೌಂಟರ್ ಕೇಸು ಆಗಿ ಸಂಬಂಧಪಟ್ಟಂಗೆ ಇಬ್ಬರು ಒಂದು ಠಾಣಾ ಬೇಲ್ ಮೇಲೆ ಬಿಡುಗಡೆ ಮಾಡಿರುವಂಥದ್ದು. ಸದ್ಯಕ್ಕೆ ಇವತ್ತು ಹಿಂದೂ ಪರ ಸಂಘಟನೆಗಳು ಆ ಒಂದು ಏನು ಇಶ್ಯೂ ಇದೆಯಾ, ಆ ಒಂದು ಇಶ್ಯೂವನ್ನು ಖಂಡಿಸಿ, ಅಂದರೆ ಮುಸ್ಲಿಮು ಏನು ಒಂದು ವಿದ್ಯಾರ್ಥಿಗಳು ಹಲ್ಲೆ ಮಾಡಿದ್ರು ಹಿಂದೂಗಳ ಮೇಲೆ ಒಂದು ಜೈ ಶ್ರೀರಾಮ್ ಹಾಡು ಹಾಕಿದ್ದಕ್ಕೆ, ಅದನ್ನು ಖಂಡಿಸಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾರೆ ಎನ್ನುವಂಥದ್ದು. ಈ ಒಂದು ಅಂಬೇಡ್ಕರ್ ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ಒಂದು ರೀತಿ ನೋಡ್ಬೋದು, ಈಗ ಸಂಪೂರ್ಣವಾಗಿ ಒಂದು ರೀತಿಯ ಪೊಲೀಸರು ಒಂದು ರೀತಿಯ ಸರ್ಪಗಾವಲು ಹಾಕಿರುವಂಥದ್ದು ನೋಡ್ಬೋದು. ಈಗಾಗಲೇ DR ವ್ಯಾನ್ ಕೂಡ ಈ ಒಂದು ಅಂಬೇಡ್ಕರ್ ಸರ್ಕಲ್ ಬಳಿ ಏನೋ ಒಂದು ಬಂದು ನಿಂತಿರುವಂಥದ್ದು. ಪೊಲೀಸರು ಕೂಡ ಒಂದು ರೀತಿಯ ಬಂದು ನಿಂತಿರೋದು ನೋಡ್ಬೋದು. ಈಗ ಬಹುತೇಕ ಎಲ್ಲ ಕಡೆ ಪೊಲೀಸರು ಬಂದು ಇಲ್ಲಿ ಕೂತಿರುವಂಥದ್ದು. ಅಂದರೆ ಬಹುತೇಕ ಏನು ಒಂದು ಪ್ರತಿಭಟನೆ 10-10:30 ಪ್ರತಿಭಟನೆ ಆಗ್ತದೆ, ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದು. ಬಹುತೇಕ ಈಗ ಪೊಲೀಸ್ ಇಲಾಖೆ ಅನುಮತಿ ಕೊಡುತ್ತೋ ನಿರಾಕರಿಸುತ್ತೋ ಅನ್ನುವಂಥದ್ದು ಪ್ರಶ್ನೆ ಕಾಡ್ತಾ ಇದೆ. ಆದರೆ ಬಹುತೇಕ ಅವರು ಸಂಘಟನೆ ಅಂದರೆ ABP ಆಗಿತ್ತು ಮತ್ತು ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಮಾಡ್ತೀವಿ ಇದನ್ನು ಖಂಡಿಸಿ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿ ಈ ಒಂದು ವೃತ್ತದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಸಂಪೂರ್ಣವಾಗಿ ಒಂದು ಪೊಲೀಸರು ಸರ್ಪಗಾವಲು ಹಾಕಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಪೊಲೀಸ್ ಸರ್ಪಗಾವಲು DR ವ್ಯಾನು ಮತ್ತು ಈಗಾಗಲೇ ಬಹುತೇಕ PSIಗಳು ಇಲ್ಲಿ ಬಂದಿರುವಂಥದ್ದು. ಹೀಗಾಗಿ ಒಂದು ರೀತಿಯ ನಿನ್ನೆ ಒಂದು ಪ್ರಕರಣ ಏನಿದೆ, ಒಂದು ಪ್ರಕರಣ ಒಂದು ರೀತಿಯ ಏನೋ ಒಂದು ರೀತಿಯ ಧರ್ಮ ದಂಗಲ್ಗೆ ಕಾರಣ ಆಗ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಯಾಕೆ ಒಂದು ಸರ್ಕಾರ ಬಂದ ಮೇಲೆ ಒಂದು ರೀತಿಯ ಏನು ಈ ರೀತಿ ಅನ್ಯ ಕೋಮಿನ ಜನರು ಹೆಚ್ಚಾಗಿ ಅಲ್ಲೇ ಮಾಡ್ತಾರೆ ಅನ್ನೋಂಥ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಅದಕ್ಕೂ ಪುಷ್ಟಿ ನೀಡುವಂತೆ ಈ ಒಂದು ಪ್ರಕರಣ ಆಗಿರುವಂಥದ್ದು. ಹೀಗಾಗಿ ಇವತ್ತು ಏನು ಆ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ 2 ಕೌಂಟರ್ ಕೇಸ್ ಆಗಿರುವಂಥದ್ದು, ಬೇಲು ಕೂಡ ಆಗಿರುವಂಥದ್ದು, ಠಾಣಾ ಬೇಲು. ಈಗ ಸದ್ಯಕ್ಕೆ ಅದು ಒಂದು ಪ್ರತಿಭಟನೆಗೆ ಈಗ ಸದ್ಯ ಕಾರಣ ಆಗ್ತಿರುವಂಥದ್ದು. ಏನು ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.